ಕಾಂಗ್ರೆಸ್ನಲ್ಲಿ ನಾಯಕತ್ವದ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ನಾನೇ ಕೆಪಿಸಿಸಿ ಅಧ್ಯಕ್ಷ, ನನ್ನ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ಹೀಗೆಂಬ ಹೇಳಿಕೆ ಕೊಡೋ ಮೂಲಕವಾಗಿ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿದೆ. 2028ರಲ್ಲೂ ಕೂಡ ಡಿಕೆ ನಾಯಕತ್ವದಲ್ಲಿ ಎಲೆಕ್ಷನ್ ನಡೆಯುತ್ತಾ? ಹಾಗಾದ್ರೆ ಅದರ ಹಿಂಟ್ ಕೊಟ್ರ ಡಿಕೆ ಶಿವಕುಮಾರ್. ನನ್ನ ನಾಯಕತ್ವದಲ್ಲೇ ಚುನಾವಣೆ ನಡೆದಾಗ ಡಿಕೆ ಅಂತ ಘೋಷಣೆಯನ್ನ ಕೂಗಿ ಅಂತ ಹೇಳಿದ್ದಾರೆ. ನಾನು ಇನ್ನೂ 8-10 ವರ್ಷ ಗಟ್ಟಿಯಾಗಿರ್ತೀನಿ. ನಾಯಕತ್ವ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಇವತ್ತು ಡಿಸಿಎಂ ಒಂದು ಸಭೆಯನ್ನು ನಡೆಸಿದ್ರು. ಅಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಅವ್ರನ್ನ ಎಲ್ಲರೂ ಕೂಡ ಡಿಕೆ ಅಂತ ಕೂಗಿದ್ರು. ಅದಕ್ಕೆ ಅವ್ರು ಕೊಟ್ಟ ಸ್ಟೇಟ್ಮೆಂಟ್ ಇದು. ಅಲ್ಲಪ್ಪ, ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ, ನನ್ನ ಲೀಡರ್ಶಿಪ್ಪಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ವಾಪಸ್ ವಿಧಾನಸಭೆ ನಾನು ಬಿಟ್ಟು ಹೋಗೋದಿಲ್ಲ. ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ, ನನ್ನ ಆರೋಗ್ಯ ಗಟ್ಟಿಯಾಗಿರ್ತೀನಿ. ನಿಮ್ಮೆಲ್ಲ ನಂಬಿಕೆ ಇದೆ. ಸ್ಟಾರ್ಟಿಂಗ್ ಏನು ಹೇಳಿದೆ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತಂದೆ. ನನ್ಗೆ ಯಾರ ಮೇಲೆ ನಂಬಿಕೆ? ನಿಮ್ಮ ಮೇಲೆ ನಂಬಿಕೆ. ಸೊ ಹಂಗೆ ನಿಮ್ಮನ್ನ ನಾವು 5 ವರ್ಷಕ್ಕೆ ನಾವು ಮದುವೆ ಮಾಡ್ಕೊಂಡಿಲ್ಲ, 35 ವರ್ಷಕ್ಕೆ ಮದುವೆ ಮಾಡ್ಕೊಂಡಿದ್ದೀವಿ. ಸೊ ಡೈವರ್ಸ್ ನಿಮ್ಮನ್ನ ಮಾಡೋದಿಲ್ಲ. ನೀವು ನಾನು ಡೈವರ್ಸ್ ಮಾಡಕ್ ಹೋಗ್ಬಿಡ್ತೀವಿ, ನೀವು ಮಾಡಕ್ ಹೋಗ್ಬಿಡ್ಬೇಡಿ. ಆಗ್ಬೋದಲ್ಲ? ಗ್ಯಾರಂಟಿನಾ? ಅಷ್ಟೇ. ಮಿಕ್ಕಿದ್ದು ನಿಮ್ಮ ವಿಚಾರ ನನಗಿಲ್ಲ, ನಮ್ಮ ವಿಚಾರ ನಿಮ್ಗಿಲ್ಲ. ಡಿಕೆ ಶಿವಕುಮಾರ್ ಅವರ ಈ ಮಾತು ಉಳಿದವರು ಕೆಪಿಸಿಸಿ ಅಧ್ಯಕ್ಷರು ಬದಲಾಗಬೇಕು ಅಂತ ಯಾರೆಲ್ಲ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ರೀತಿ ಬೆಂಕಿ ಇಟ್ಟ ಹಾಗಾಗಿರುತ್ತೆ. ಕಾರಣ ಮುಂದಿನ ಚುನಾವಣೆಗೆ ನಾನೇ ಇದ್ರೆ ಅಂತ ಒಂದ್ಸರಿ ಹೇಳ್ತಾರೆ, ಮಗದೊಮ್ಮೆ ಇರ್ತೀನಿ ಅಂತ ಕೂಡ ಹೇಳ್ತಾರೆ.